ಎಲ್ರಿಗೂ ನಮಸ್ಕಾರ. ರೀಸೆಂಟಾಗಿ ಒಂದು ವಿಡಿಯೋ ಪೋಸ್ಟ್ ಮಾಡಿದ್ದೆ ಜಪಮಾಲೆ ಬಗ್ಗೆ. ಆ ವಿಡಿಯೋ ನೋಡಿ ಕೆಲವರು ಕೇಳಿದ್ರಿ ಜಪಮಾಲೆನ ಹೇಗೆ ಬಳಸೋದು ತಿಳಿಸ್ಕೊಡಿ ಅಂತ ಕೇಳಿ. ಹಾಗಾಗಿ ವಿಡಿಯೋ ಶೇರ್ ಮಾಡ್ಕೊಳ್ತಾ ಇದ್ದೀನಿ, ಬನ್ನಿ ನೋಡೋಣ. ಮೊದಲಿಗೆ ನೀವು ನೋಡ್ತಾ ಇರೋದು ತುಳಸಿ ಹಾರ. ಇದರಲ್ಲಿ 108 ಮಣಿಗಳಿರುತ್ತೆ. ಇದರಲ್ಲಿ ಮೊದಲನೇ ಮಣಿ ಏನು ಬರುತ್ತೆ, ಈ ಮಣಿನ ಗುರುಮಣಿ ಅಥವಾ ಕೃಷ್ಣಮಣಿ ಅಂತ ಕರೀತಾರೆ. ಈ ಮಣಿನ ಲೆಕ್ಕ ತಗೋಬಾರ್ದು, ಮುಂದಿನ ಮಣಿಯಿಂದ ಲೆಕ್ಕ ತಗೋಬೇಕು. ಇದನ್ನು ನಾವು ಜಪ ಮಾಡುವಾಗ ನಮ್ಮ ಮಧ್ಯದ ಬೆರಳು ಹಾಗೆ ಹೆಬ್ಬೆರಳನ್ನು ಮಾತ್ರನೇ ಬಳಸಬೇಕು, ಬೇರೆ ಬೆರಳುಗಳ ಸಹಾಯನ ತಗೋಬಾರ್ದು. ನಿಮ್ಮ ಇಷ್ಟ ದೇವರ ನಾಮನ ನೀವು ಜಪ ಮಾಡ್ಬೋದು. ಇದನ್ನು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೂ ಮಾಡ್ಬೋದು, ನಿಮಗೆ ಸಮಯ ಸಿಕ್ಕಿದಾಗ ಮಾಡ್ಬೋದು. ಹಾಗೆ ಈ ಜಪಮಣಿಗಳನ್ನ ಒಂದು ವೇಳೆ ನೀವು ಹಾಕ್ಕೊಂಡ್ರೆ ಇದನ್ನು ಜಪ ಮಾಡೋದಕ್ಕೆ ಬಳಸಬಾರ್ದು. ಜಪ ಮಾಡೋ ಮಣಿನೇ ಸಪ್ರೇಟಾಗಿ ಇಟ್ಕೋಬೇಕಾಗತ್ತೆ, ನೀವು ಹಾಕ್ಕೊಳ್ಳುವಂಥ ಮಣಿನೇ ಸಪ್ರೇಟಾಗಿ ಇಟ್ಕೋಬೇಕಾಗತ್ತೆ. ಈ ಜಪಮಾಲೆಗಳಿಂದ ಜಪ ಮಾಡೋದ್ರಿಂದ, ಇದನ್ನು ಹಾಕೊಳ್ಳೋದ್ರಿಂದ ಯಾವುದೇ ರೀತಿ ನೆಗೆಟಿವ್ ಎನರ್ಜಿ ಬರಲ್ಲ, ಆರೋಗ್ಯ ಸಮಸ್ಯೆ ಏನೇ ಇದ್ರೂ ನಿವಾರಣೆ ಆಗುತ್ತೆ. ಹಾಗೆ ಒಂದು ಪಂಚಮುಖಿ ರುದ್ರಾಕ್ಷಿನೂ ಕೂಡ ತರಿಸ್ಕೊಂಡಿದ್ದೆ. ಇದೆಲ್ಲ ವಿತ್ ಸರ್ಟಿಫಿಕೇಟ್ ಜೊತೆಗೆ ಸಿಗುತ್ತೆ. ನಾನು ಈ ಹಾರನೆಲ್ಲ ತಗೊಂಡಿದ್ದು MHA ಜೆಮ್ ಸ್ಟೋನ್ ಅನ್ನೋ ಇನ್ಸ್ಟಾಗ್ರಾಮ್ ಪೇಜ್ ಕಡೆಯಿಂದ. ಇವ್ರ ಹತ್ರ ಕ್ರಿಸ್ಟಲ್ ಬ್ರೇಸ್ಲೆಟ್ ಸಿಗುತ್ತೆ, ನಿಮಗೆ ಬೇಕಾದ ರೀತಿಯಲ್ಲಿ ಕಸ್ಟಮೈಸ್ ಮಾಡ್ಕೊಡ್ತಾರೆ. ಹಾಗೆ ಇವ್ರ ಹತ್ರ ಕರುಂಗಾಲಿ ಮಾಲೆ ಸಿಗುತ್ತೆ, ಸ್ಫಟಿಕದ ಹಾರ ಸಿಗುತ್ತೆ, ತುಳಸಿ ಹಾರ ಸಿಗುತ್ತೆ. ಹಾಗೆ ಈಗ ಇವ್ರ ಹತ್ರ ಆಫರ್ ಕೂಡ ನಡೀತಾ ಇದೆ, ಬೈ 3 get 1 ಆಫರ್ ಕೂಡ ಕೊಡ್ತಾ ಇದ್ದಾರೆ. ನಿಮ್ಗೂ ಏನಾದ್ರೂ ಈ ಪ್ರಾಡಕ್ಟ್ನೆಲ್ಲ ಬೈ ಮಾಡ್ಬೇಕನ್ನೋ ಇಂಟ್ರೆಸ್ಟ್ ಇದ್ರೆ ಇವ್ರ ಪೇಜ್ನ ಟ್ಯಾಗ್ ಮಾಡಿರ್ತೀನಿ, ಇವ್ರ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ಚೆಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.